ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್. ಈ ದಿನ ನಾನು ಪ್ರಚಲಿತ ಘಟನೆಗಳ ಬಗ್ಗೆ ಕ್ಲಾಸ್ ಮಾಡ್ತಿದ್ದೀನಿ. ಪ್ರಜಾವಾಣಿ ಪೇಪರ್, ನಿನ್ನೆ ಪ್ರಜಾವಾಣಿ ಪೇಪರು ದಿನಾಂಕ 4, ನಿನ್ನೆ ದಿನಾಂಕ 4/4/2026. ನಿನ್ನೆ ಪೇಪರಲ್ಲಿ ಬಂದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಚರ್ಚೆ ಮಾಡಿದ್ನು. ಒಂದು 4-5 ಪಾಯಿಂಟ್ಸ್ ಇದಾವೆ. ಇಲ್ಲಿ ಮೊದಲನೇದಾಗಿ ನೋಡ್ರಿ, ಭಾರತ ಮೂಲದ ಚೆಸ್ ಪ್ರತಿಭೆ ಬೋಧನಾ ಶಿವಾನಂದನ್ ಅಂತೇಳಿ, ಬೋಧನಾ ಶಿವಾನಂದನ್ ಹುಡುಗಿ. ಇವರು ಇಂಗ್ಲೆಂಡ್ನ ಅಗ್ರ ರ್ಯಾಂಕಿನ ಮಹಿಳಾ ಆಟಗಾರ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಂದ್ರೆ ಇಂಗ್ಲೆಂಡ್ನಲ್ಲಿ ನಂಬರ್ 1 ಚೆಸ್ ಪ್ಲೇಯರ್. ಇವ್ರದ್ದು ಮೆನ್ಷನ್ ಮಾಡೋದಕ್ಕೆ ಕಾರಣ ಏನಂದ್ರೆ, ಭಾರತ ಮೂಲದ ಚೆಸ್ ಪ್ರತಿಭೆ ಅಂದ್ರೆ ಸಿ ಈಸ್ ಬೇಸಿಕಲಿ ಫ್ರಮ್ ಇಂಡಿಯನ್, ಹಾಗಾಗಿ ಅವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಭಾರತದ ಮೂಲದ ಚೆಸ್ ಆಟಗಾರ್ತಿ ಬೋಧನಾ ಶಿವಾನಂದನ್ ಇಂಗ್ಲೆಂಡ್ನ ಅಗ್ರ ರ್ಯಾಂಕಿನಲ್ಲಿ ಮೊದಲ ಸ್ಥಾನ ಪಡೆದಿದ್ದಾಳೆ. ಯಾವ ಕ್ರೀಡೆ ಅಂದ್ರೆ ಚೆಸ್ ಆಟದಲ್ಲಿ. ಓಕೆ, ಒಂದು. ನೆಕ್ಸ್ಟ್ ಎರಡನೇದು, ಅಮೆರಿಕ ದೇಶ ಇದೆಯಲ್ಲ, ಅಮೆರಿಕ ದೇಶದ ನಾಸಾ ಅಂದ್ರೆ ನಿಮಗೆಲ್ಲ ಗೊತ್ತು, ಭಾರತದ ಬಾಹ್ಯಾಕಾಶ ಕೇಂದ್ರ ಇಸ್ರೋ ಹೇಗಿದೆ ಆ ರೀತಿ ಅಮೆರಿಕ ಬಾಹ್ಯಾಕಾಶ ಕೇಂದ್ರ ನಾಸಾ ಸಂಸ್ಥೆ, ಅಮೆರಿಕದ ನಾಸಾ ಸಂಸ್ಥೆಯಿಂದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ, ನಮ್ದೇನು ಸ್ಪೇಸ್ ಸೆಂಟರ್ ಇದೆಯಲ್ಲ ಅದೇ ರೀತಿ ಅಮೆರಿಕದ್ದು ಸ್ಪೇಸ್ ಸೆಂಟರ್ ಯಾವುದು, ಕೆನಡಿ. ಈ ಕೆನಡಿ ಸ್ಪೇಸ್ ಸೆಂಟರ್ ಇಂದ ಆರ್ಟಿಮಿಸ್ 2 ರಾಕೆಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಹಾಗಾದ್ರೆ ಈ ಆರ್ಟಿಮಿಸ್ 2 ರಾಕೆಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಚಂದ್ರನ ಕಕ್ಷೆಗೆ ಹೋಗ್ತಾ ಇದೆ. ನೋಡ್ರಿ, ಚಂದ್ರನ ಕಕ್ಷೆಗೆ ಅಮೆರಿಕದವರು ಆರ್ಟಿಮಿಸ್ 2 ರಾಕೆಟ್ ನ ಲಾಂಚ್ ಮಾಡಿದ್ದಾರೆ. ವಿತ್ ಈ ಆರ್ಟಿಮಿಸ್ 2 ವಿಶೇಷ ಏನಂದ್ರೆ ಗಗನಯಾನಿಗಳನ್ನ ಸಹಿತ ಹೋಗ್ತಾ ಇದೆ. ಅಂದ್ರೆ ಆ ಒಂದು ರಾಕೆಟ್ ಅಲ್ಲಿ ಒಂದು 4-5 ಜನ ಮನುಷ್ಯರು ಕೂಡ ಹೋಗ್ತಾ ಇದ್ದಾರೆ. ಹೋಗಿ ಆ ಚಂದ್ರನ ಕಕ್ಷೆಯಲ್ಲಿ ಇಳಿದು ಚಂದ್ರನಲ್ಲಿರ್ತಕ್ಕಂಥ ವಿಶೇಷವಾದ ಅಂಶಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಈ ಆರ್ಟಿಮಿಸ್ 2 ಹೋಗ್ತಾ ಇದೆ ಅಲ್ಲ ಚಂದ್ರನ ಕಕ್ಷೆಗೆ, ಈ ಮುಂಚೆ ಅಮೆರಿಕದವ್ರು ಏನ್ ಮಾಡಿದ್ರು, 1972ರಲ್ಲಿ ಮಾಡಿದ್ರು ನೋಡ್ರಿ, ಅಪೋಲೋ 17 ಅಂತ ಕಾರ್ಯಕ್ರಮ ಯಾವ ಮಾಡಿದ್ರು, 1972ರಲ್ಲಿ ಮಾಡಿದ್ರು. 1972ರಲ್ಲಿ ಅಪೋಲೋ 17 ಅಂತ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರ ಚಂದ್ರನ ಕಕ್ಷೆಗೆ ಅಮೆರಿಕದವರು ಮೊಟ್ಟ ಮೊದಲ ಬಾರಿಗೆ ಹೋಗಿದ್ರು. ಈಗ ಅರೌಂಡ್ ಒಂದು 54 ವರ್ಷದ ನಂತರ 2026 ಮೊನ್ನೆ ತಾನು ಲಾಂಚ್ ಮಾಡಿದ್ದಾರೆ. ಆರ್ಟಿಮಿಸ್ 2 ರಾಕೆಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಜಾರ್ಖಂಡ್ ನ ಒಬ್ಬ ನಕ್ಸಲ್ ನಾಯಕ ಇದ್ದಾನೆ, ಪ್ರಶಾಂತ್ ಬೋಸ್ ಅಂತೇಳಿ. ಮೊನ್ನೆ ತಾನೇ ನಿಧನರಾಗಿದ್ದಾರೆ. ಯಾರು? ಜಾರ್ಖಂಡ್ ನ ನಕ್ಸಲ್ ನಾಯಕ ಪ್ರಶಾಂತ್ ಬೋಸ್. ಈ ನಕ್ಸಲ್ ನಾಯಕ ನಿಧನರಾಗಿದ್ದಕ್ಕೆ ಇತ್ತೀಚೆಗೆ ಬಹಳಷ್ಟು ಜನ ನಕ್ಸಲ್ ನಾಯಕರು ನಿಧನರಾಗಿದ್ದಾರೆ. ನಮ್ಮ ಕೇಂದ್ರ ಗೃಹ ಮಂತ್ರಿ ಕೂಡ ಏನ್ ಹೇಳಿದ್ರು, ಭಾರತ ನಕ್ಸಲ್ ಮುಕ್ತ ದೇಶ ಅಂತ ಹೇಳಿದ್ರು. 31/3/2026 ಭಾರತ ನಕ್ಸಲ್ ಮುಕ್ತ ದೇಶ ಅಂತ ಹೇಳಿದ್ರು. ಭಾಗಶಃ ನಕ್ಸಲರು ನಕ್ಸಲ್ ಸಮಸ್ಯೆಯಿಂದ ದೇಶ ಮುಕ್ತವಾಗಿದೆ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವ್ರದ್ದು ಪ್ರಶಾಂತ್ ಬೋಸ್ ಬಗ್ಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇವರನ್ನ ಹುಡುಕಿ ಕೊಟ್ಟವರಿಗೆ ಸರ್ಕಾರ 1 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿತ್ತು ನೋಡ್ರಿ. ಭಾರತ ಸರ್ಕಾರ ಈ ಪ್ರಶಾಂತ್ ಬೋಸ್ ಅಂತಕ್ಕಂಥ ನಕ್ಸಲ್ ಲೀಡರ್ ಅನ್ನ ಯಾರು ಹುಡುಕಿ ಕೊಡ್ತಾರೆ ಅವರಿಗೆ 1 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು. ಅವ್ರು ಸರ್ಕಾರಕ್ಕೆ ಸಿಕ್ಕಿದ್ದಾರೆ. ಅಲ್ಲ, ಸರ್ಕಾರ ಘೋಷಣೆ ಮಾಡಿತ್ತು, ಬಟ್ ಅವರು ಡೈಡ್ ಆಗಿದ್ದಾರೆ. ಯಾವುದೋ ಕಾಲಿನಿಂದ ಬಳಲಿ ನಿಧನರಾಗಿದ್ದಾರೆ. ಹೆಚ್ಚು ಕಮ್ಮಿ ನಕ್ಸಲಿಸಮ್ ಏನಿದೆ ಅಲ್ಲ, ಈ ಮುಂಚೆ ಬಹಳಷ್ಟು ಇತ್ತು. ವಿಶೇಷವಾಗಿ ಒಡಿಸ್ಸಾ, ಪಶ್ಚಿಮ ಬಂಗಾಳ ಆ ಭಾಗದಲ್ಲಿ ಬಹಳ ಇತ್ತು. ಈಗ ಭಾರತ ಭಾಗಶಃ ಸಂಪೂರ್ಣವಾಗಿ ನಕ್ಸಲ್ ಮುಕ್ತ ಭಾರತ ಆಗಿದೆ. ನೆಕ್ಸ್ಟ್, ಇಲ್ಲಿ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದ ರಕ್ಷಣಾ ಮಂತ್ರಿಗಳು ಯಾರು, ರಾಜನಾಥ್ ಸಿಂಗ್, ಕೇಂದ್ರ ಸರ್ಕಾರದ ರಕ್ಷಣಾ ಮಂತ್ರಿಗಳು ರಾಜನಾಥ್ ಸಿಂಗ್ ಆಂಧ್ರದ ವಿಶಾಖಪಟ್ಟಣಂ ಮತ್ತು ಕೇರಳಕ್ಕೆ ಭೇಟಿ ಕೊಟ್ಟಿದ್ರು. ಈ 2 ಭೇಟಿಯ ಉದ್ದೇಶ ಏನಂದ್ರೆ, ವಿಶಾಖಪಟ್ಟಣದಲ್ಲಿ ನೌಕಾಪಡೆಯ 3ನೆಯ ಯುದ್ಧ ನೌಕೆ, ಯಾವುದು 3ನೆಯ ಯುದ್ಧ ನೌಕೆ ತಾರಾಗಿರಿ. ನೋಡ್ರಿ, ಈ ತಾರಾಗಿರಿ ನೌಕಾಪಡೆಯ 3ನೆಯ ಯುದ್ಧ ನೌಕೆಯಾಗಿ ನಮ್ಮ ನೌಕಾಪಡೆಗೆ ಸೇರ್ಪಡೆ ಆಗಿದೆ. ಇದನ್ನ ಸೇರ್ಪಡೆ ಮಾಡಿದವರು ಯಾರು ಅಂದ್ರೆ ನಮ್ಮ ದೇಶದ ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು. ಓಕೆ,
ನೆಕ್ಸ್ಟ್ ಇದೇ ರಾಜೇಂದ್ರ ಸಿಂಗ್ ಅವರು ಕೇರಳದ ನೌಕಾ ನೆಲೆಯಲ್ಲಿ ದೇಶೀಯವಾಗಿ ನಿರ್ಮಾಣ ಮಾಡಿರುವ ಜಲಾಂತರ್ಗಾಮಿ ನೌಕೆ ಯಾವುದದು? ಹರಿದಮನ್. ನೋಡ್ರಿ, ಹರಿದಮನ್ ಏನಿದು? ಭಾರತ ದೇಶ ದೇಶೀಯವಾಗಿ ನಿರ್ಮಾಣ ಮಾಡಿರುವ ಜಲಾಂತರ್ಗಾಮಿ ನೌಕೆ. KS ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಬಹುದು. ಹರಿದಮನ್ ಭಾರತ ದೇಶದಲ್ಲಿ ಸ್ವದೇಶಿಯಾಗಿ ನಿರ್ಮಾಣ ಮಾಡಿದ್ದು. ಈ ಹರಿದಮನ್ ಅನ್ನು ಇತ್ತೀಚೆಗೆ ರಕ್ಷಣಾ ಮಂತ್ರಿಗಳು ಸೇರ್ಪಡೆ ಮಾಡಿದರು. ಈ ಹರಿದಮನ್ ಕೇರಳದ ನೌಕಾಪಡೆಯಲ್ಲಿ ಸೇರ್ಪಡೆಯಾಯಿತು. ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಬಹುದು. ಹಾಗಾಗಿ ಇಂಪಾರ್ಟೆಂಟ್, ಕೇರಳದ ನೌಕಾನೆಲೆಯಲ್ಲಿ ದೇಶೀಯವಾಗಿ ನಿರ್ಮಾಣ ಮಾಡಿರುವ ಜಲಾಂತರ್ಗಾಮಿ ನೌಕೆ ಯಾವುದು? ಹರಿದಮನ್ ಅನ್ನ ನಿಯೋಜಿಸಲಾಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಹೆಚ್ಚಿನ ಕಚ್ಚಾ ತೈಲ ಮತ್ತು ಅನಿಲವನ್ನು ಪೂರೈಸಲು ರಷ್ಯಾ ದೇಶ ಒಪ್ಪಿಗೆ ಸೂಚಿಸಿದೆ. ಆದ್ರೆ ನೀವು ಈಗ ರಷ್ಯಾ ದೇಶದ ಬಗ್ಗೆ ಯಾತಕ್ಕಾಗಿ ಮ್ಯಾಟರ್ ಬಂತಂದ್ರೆ, ಈ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿ ಇರಾನ್ ಮೇಲೆ ದಾಳಿ ಮಾಡಿವೆ. ಅಮೆರಿಕ ಮತ್ತು ಇಸ್ರೇಲ್ ಎರಡು ಸೇರಿ ಇರಾನ್ ಮೇಲೆ ದಾಳಿ ಮಾಡಿದೆ. ಈ ಇರಾನ್ನಲ್ಲಿ ಕೆಲ ಜಲಸಂಧಿಗಳಿದಾವೆ. ಉದಾಹರಣೆಗೆ ಓರ್ಮುಜ್ ಜಲಸಂಧಿ ಒಂದೈತೆ. ಇರಾನ್ನಲ್ಲಿ ಓರ್ಮುಜ್ ಜಲಸಂಧಿ ಐತೆ. ಈ ಓರ್ಮುಜ್ ಜಲಸಂಧಿ ಇರಾನ್ನ ಒಡೆತನದಾಗೈತೆ. ಒಡೆತನದಲ್ಲೈತೆ. ಪ್ರಪಂಚದ ರಫ್ತು ಎಷ್ಟಾಗುತ್ತಲ್ಲ, ಈ ರಫ್ತಿನ ಪೈಕಿ ಸುಮಾರು 20-30% ರಫ್ತು ಈ ಜಲಸಂಧಿ ಮುಖಾಂತರ ಆಗುತ್ತೆ. ಈ ಪ್ರೆಸೆಂಟ್ ಯುದ್ಧ ಆಗಿದ್ದಕ್ಕಾಗಿ ಇರಾನ್ ಕೆಲವು ದೇಶಗಳಿಗೆ ಮಾತ್ರ ಅವರು ಅನುಮತಿ ಕೊಟ್ಟಿದ್ದಾರೆ, ಎಲ್ಲಾ ದೇಶಗಳು ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ಈ ಪ್ರಪಂಚದಾದ್ಯಂತ ಅನಿಲ ಪೂರೈಕೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಸಮಸ್ಯೆ ಆಗಿದೆ. CNG ಸರಿ ಪೂರೈಕೆ ಆಗ್ತಾ ಇಲ್ಲ, ಸಿಲಿಂಡರ್ಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಷ್ಯಾ ಏನಂತ ಹೇಳಿದೆ, ನಾನು ನಿಮಗೆ ತೈಲವನ್ನು ಮತ್ತು ಅನಿಲವನ್ನು, CNG ಯನ್ನು ಮತ್ತು ಆಯಿಲ್ ಎರಡನ್ನು ನಾನು ಪೂರೈಕೆ ಮಾಡ್ತಿದ್ದು ಒಪ್ಪಿಗೆಯಲ್ಲಿದೆ. ಜೊತೆಗೆ ಈಗಾಗಲೇ ರಷ್ಯಾ ದೇಶ ನಮಗೆ ಈ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಈ ರಸಗೊಬ್ಬರವನ್ನು ಭಾರತಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಪೂರೈಕೆ ಮಾಡ್ತಾ ಇದೆ. ಇಷ್ಟನ್ನು ನೆನಪಿಟ್ಟಿದ್ದಾರೆ. ಒಂದು ಚೆಸ್ ಬೋಧನಾ ಶಿವಾನಂದನ ಬಗ್ಗೆ, 2 ಅಮೆರಿಕದ ಆರ್ಟೆಮಿಸ್ 2 ಬಗ್ಗೆ, 3 ಜಾರ್ಖಂಡ್ ನಕ್ಸಲ್ ನಾಯಕ ಪ್ರಶಾಂತ್ ಬೋಸ್ ವಾಸ್ ನೋ ಮೋರ್. ನೆಕ್ಸ್ಟ್ ವಿಶಾಖಪಟ್ಟಣದಲ್ಲಿ ಯುದ್ಧ ನೌಕೆ ತಾರಾಗಿರಿಯ ಸೇರ್ಪಡೆ. ನೆಕ್ಸ್ಟ್ ಕೇರಳದ ನೌಕಾನೆಲೆಯಲ್ಲಿ ಜಲಾಂತರ್ಗಾಮಿ ನೌಕೆ ಯಾವುದು? ಹರಿದಮನ್ ಅನ್ನು ಸೇರ್ಪಡೆ ಮಾಡಲಾಯಿತು. ರಷ್ಯಾ ಭಾರತಕ್ಕೆ ಅನಿಲ ಮತ್ತು ತೈಲವನ್ನು ನಾನು ರಫ್ತು ಮಾಡ್ತೇನೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಸಫಿಷಿಯೆಂಟ್ ಆಗಿ ಕೊಡ್ತೀನಿ ಅಂತ ಹೇಳಿದೆ. ಇಷ್ಟು ಓನ್ಲಿ ಪ್ರಜಾವಾಣಿ ಪೇಪರು 4/4/26ಕ್ಕೆ ಸಂಬಂಧಪಟ್ಟಂತ ಮಾತ್ರ. ಇಲ್ಲಿಗೆ ಈ ಪ್ರಚಲಿತ ಘಟನೆ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.